ಕಲಬುರಗಿಯ ಆಳಂದ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ನಿಂಬರ್ಗ ಗ್ರಾಮದಲ್ಲಿ ಹಳ್ಳ ತುಂಬಿ ಹರಿತಾ ಇದೆ. ಯಲ್ಲಮ್ಮನ ಹಳ್ಳ, ಗುಡೂರು ಹಳ್ಳ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಗಣಗಾಪುರ ನಿಂಬರ್ಗ ಮಾರ್ಗ ಬಂದ್ ಆಗುವಂತ ಸಾಧ್ಯತೆ ಇದೆ. ಕಲಬುರಗಿಯ ಆಳಂದ ತಾಲೂಕಿನಲ್ಲಿ ಭಾರೀ ಮಳೆಯ ಪರಿಣಾಮ ನಿಂಬರ್ಗ ಗ್ರಾಮದಲ್ಲಿ 10 ಹಳ್ಳಗಳು ತುಂಬಿ ಹರಿತಾ ಇದೆ. ಯಲ್ಲಮ್ಮನ ಹಳ್ಳ, ಗುಡೂರು ಹಳ್ಳ ಗಮನಿಸ್ತಾ ಇದ್ದೀರಲ್ಲ, ಧಾರಾಕಾರವಾಗಿ ಮಳೆ ಸುರಿದಿರುವಂತಹ ಪರಿಣಾಮ ಇದು. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಎರಡೂ ಹಳ್ಳಗಳು. ಬೇಸಿಗೆಯಲ್ಲಿ ತಿರುಗಾಡದ ಹಾಗೆ ಈಗ ತಿರುಗಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ರಸ್ತೆಗಳಲ್ಲೇ ಓಡಾಡೋದಕ್ಕಾಗ್ತಾ ಇಲ್ಲ. ನಿಂಬರ್ಗ ಕಲಬುರಗಿಯ ದೃಶ್ಯ ಇದು. ರಣ ಬಿಸಿಲಿನ ಹೊಡೆತಕ್ಕೆ ತತ್ತರಿಸ್ತಾ ಇದ್ದಂತ ಜನ ಇದೀಗ ವರುಣನ ಆಘಾತಕ್ಕೊಳಗಾಗಿದ್ದಾರೆ ನೋಡಿ. ರಸ್ತೆ, ಹಳ್ಳ, ಕೊಳ್ಳಗಳು ಎಲ್ಲ ತುಂಬಿ ಹರಿತಾ ಇದೆ. ಎಲ್ಲಾ ಕಡೆನೂ ನೀರು. ಹಳ್ಳ ಕೊಳ್ಳಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು. ಇನ್ನು ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಅರ್ಧಕ್ಕರ್ಧ ಈ ಕಾಂಪ್ಲೆಕ್ಸ್ಗಳೆಲ್ಲ ಮುಚ್ಚೋಗಿರೋದು, ನೀರಿನಿಂದ ಆವೃತವಾಗಿರೋದು ಗಮನಿಸಬಹುದು ನೀವು. ಕೆರೆಯ ರೀತಿಯಾಗಿದೆ ರಸ್ತೆಗಳು. ಅದರಲ್ಲೇ ಕಷ್ಟಪಟ್ಟು ಸಂಚಾರ ಮಾಡ್ತಾ ಇದ್ದಾರೆ. ಇದು ಕಲಬುರಗಿಯ ದೃಶ್ಯ.